ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ನಿನ್ನೆ ಲೋಕಾಯುಕ್ತ ಪೊಲೀಸರ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದು. ಕಮಿಷನ್ ಕೇಸ್ನಲ್ಲಿ ಚಂದ್ರು ಲಮಾಣಿ ಬಂಧನದ ಬಳಿಕ ನ್ಯಾಯಾಧೀಶರ ಮುಂದೆ ಈಗ ಲೋಕಾಯುಕ್ತ ಪೊಲೀಸರು ಹಾಜರುಪಡಿಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಇಬ್ಬರು ಪಿಎಗಳನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ನಿವಾಸ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇವರ ಮೇಲಿರುವಂತಹ ಆರೋಪಗಳೇನು ಅಂಥೇಳಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ತದನಂತರ ಪೊಲೀಸ್ ಕಸ್ಟಡಿ ಕೊಡ್ತಾರಾ, ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಈ ರೀತಿ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಂತಹ ಪ್ರಕರಣದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಜುಡಿಷಿಯಲಿ ಕಸ್ಟಡಿ ಕೊಡುವಂತಹ ಸಾಧ್ಯತೆಯೇ ಹೆಚ್ಚಿರುತ್ತೆ. ಹಾಗಾಗಿ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗುವಂತಹ ಸಾಧ್ಯತೆಯೇ ಹೆಚ್ಚಿರುವಂತಹದ್ದು ಚಂದ್ರು ಲಮಾಣಿಯವರು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಭಾನುವಾರ, ಸರ್ಕಾರಿ ರಜೆ, ಕೋರ್ಟ್ ಇರೋದಿಲ್ಲ. ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರೆದುಕೊಂಡು ಬರಲಾಗಿದೆ. ಯಾವಾಗ ಬೇಕಾವಾಗ ನ್ಯಾಯಾಧೀಶರ ನಿವಾಸ ಕರೆದುಕೊಂಡು ಹೋಗೋದಕ್ಕೆ ಅವಕಾಶ ಇರಲ್ಲ. ಇಂಥ ಸಮಯ ಅಂತ ಕೊಟ್ಟಿರ್ತಾರೆ, ಆ ಸಮಯಕ್ಕೆ ಸರಿಯಾಗಿಯೇ ಕರೆದುಕೊಂಡು ಹೋಗಬೇಕು. ಒಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ, ಮತ್ತೊಂದು ಕಡೆ ಚಂದ್ರು ಲಮಾಣಿ ಪರ ವಕೀಲರು ಇರ್ತಾರೆ. ಜುಡಿಷಿಯಲ್ ಕಸ್ಟಡಿ ಕೊಡಬೇಕು ಅಂಥೇಳಿ ಚಂದ್ರು ಲಮಾಣಿ ಪರ ವಕೀಲರು ಮನವಿಯನ್ನು ಮಾಡಿಕೊಳ್ತಾರೆ. ಪೊಲೀಸ್ ಕಸ್ಟಡಿಗೆ ಕೇಳಿಕೊಳ್ಳೋದಕ್ಕೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮುಂದಾಗ್ತಾರೆ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಏನಾಗ್ತಾ ಇದೆ ನ್ಯಾಯಾಧೀಶರ ನಿವಾಸದ ಎದುರು? ಏನಾಗಬಹುದು, ಜುಡಿಷಿಯಲ್ ಕಸ್ಟಡಿನ ಪೊಲೀಸ್ ಕಸ್ಟಡಿನ ಅಂತ? ಪ್ರೇಮ್, ಈಗಷ್ಟೇ ಶಾಸಕರಾದಂಥ ಚಂದ್ರು ಲಂಬಾಣಿಯವ್ರನ್ನ ಈಗ ಕೋಗಿಲು ಬಳಿ ಇರುವಂಥ ಸ್ಪೆಷಲ್ ಕೋರ್ಟ್ ನ್ಯಾಯಾಧೀಶರೇನಿದ್ದಾರೆ ಅವರ ಮನೆಗೆ ಕರೆತಂದಿರುವಂಥದ್ದು. ಅವ್ರ ಜೊತೆಗೆ ಇಬ್ಬರು ಪಿ ಎಗಳಾಗಿದ್ದಂಥ ಗುರುನಾಯಕ್ ಮತ್ತು ಮಂಜುನಾಥ್ ಇಬ್ಬರನ್ನು ಕೂಡ ಗದಗ ಲೋಕಾಯುಕ್ತ ಪೊಲೀಸರು ಕರೆತಂದಿರುವಂಥದ್ದು. ನೀವು ಇಲ್ಲಿ KSRP ಏನು ವ್ಯಾನ್ ನೋಡ್ತಾ ಇದ್ದಾರೆ, ಇದರಲ್ಲಿ ಮಂಜುನಾಥ್ ಮತ್ತು ಗುರುನಾಯಕನ ಕರ್ಕೊಂಬಂದರೆ ಈಗಷ್ಟೇ ಮುಂದೆ ಲೋಕಾಯುಕ್ತ ಗಾಡಿಯ ವಾಹನ ಏನು ಕಾಣ್ತಾ ಇದೆ, ಅದರಲ್ಲಿ ಶಾಸಕರಂಥ ಚಂದ್ರು ಲಂಬಾಣಿಯವ್ರನ್ನ ಈಗಷ್ಟೇ ಕರ್ಕೊಂಬಂದಿರುವಂಥದ್ದು. ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ಏನಿದ್ರು ಬೆಂಗಳೂರಿಗೆ ಬೆಳಗಿನ ಜಾವ 3:30ಕ್ಕೆ ಬಿಟ್ಟಂಥ ಲೋಕಾಯುಕ್ತ ಪೊಲೀಸರು ಈಗ 1 ಗಂಟೆ ಹೊತ್ತಿಗೆ ಇಲ್ಲಿಗೆ ಕರ್ಕೊಂಬಂದಿರುವಂಥದ್ದು. ನಿನ್ನೆ ಲೋಕಾಯುಕ್ತ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಇವತ್ತು ಎಲ್ಲ ಸೂಕ್ತ ದಾಖಲೆಗಳೊಂದಿಗೆ ಇಲ್ಲಿಗೆ ಲೋಕಾಯುಕ್ತ ಅಧಿಕಾರಿಗಳು ಕರೆತಂದಿರುವಂಥದ್ದು. ಈಗ ವಿಶೇಷ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ವೇಳೆಯಲ್ಲಿ ಇವರು ಟ್ರಾಪ್ ಆಗಿರೋ ಸಂಬಂಧಪಟ್ಟ ಹಾಗೆ ದೂರುದಾರರು ಯಾರು ಮತ್ತು ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಮತ್ತು ಟ್ರಾಪ್ ಆದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳೇನು, ಆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳೇನು, ಎಲ್ಲವೂ ದಾಖಲೆಗಳನ್ನು ಕೂಡ ಅವ್ರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿದಂಥ ವೇಳೆಯಲ್ಲಿ ನ್ಯಾಯಾಧೀಶರ ಗಮನಕ್ಕೆ ಬಿಟ್ಟಿದ್ದು ಮತ್ತು ಇವರ ಪರ ವಕೀಲರು ಕೂಡ ಈಗ ಅವ್ರ ಸಮ್ಮುಖದಲ್ಲಿ ಇರ್ತಾರೆ. ವಕೀಲರು ಮತ್ತು ಲೋಕಾಯುಕ್ತ ಪರ ವಕೀಲರು ಏನು ಪ್ರತಿವಾದ ಮಾಡ್ತಾರೆ ಅದರದ ಆಧಾರ ಮತ್ತು ಇವರು ಇಲ್ಲಿವರೆಗೂ ಟ್ರ್ಯಾಪ್ ಮಾಡಿದ್ದಂಥ ವೇಳೆಯಲ್ಲಿ ಸಿಕ್ಕಿರುವಂಥ ದಾಖಲೆಗಳ ಆಧಾರದ ಮೇಲೆ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು ಅಥವಾ ಲೋಕಾಯುಕ್ತ ಪೊಲೀಸರ ಕಸ್ಟಡಿಗೆ ಕೊಡುವಂಥದ್ದು ಅನ್ನೋದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗಲಿದೆ. ಆ ನಿಟ್ಟಿನಲ್ಲೇ ಈಗ ಅದಕ್ಕೆ ಬೇಕಾದಂಥ ಎಲ್ಲ ಇದು ತಯಾರಿಗಳು ಕೂಡ ನಡೀತಾ ಇರುವಂಥದ್ದು. 2 ನಿಮಿಷಗಳಲ್ಲಿ ಏನು ಶಾಸಕ ಚಂದ್ರು ಲಂಬಾಣಿ ಏನಿದ್ದಾರೆ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಹೋಗ್ತಾರಾ ಅಂತ ಗೊತ್ತಾಗಬೇಕಾಗಿದೆ. ಪ್ರೇಮ್, ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ತುಂಬಾ ಗಂಟೆಗಳೇನು ಹಿಡಿಯಲ್ಲ, ಕೆಲವೇ ನಿಮಿಷಗಳಲ್ಲಿ ಮುಗಿಯುವಂತಹ ಪ್ರಕ್ರಿಯೆ. ಪೊಲೀಸ್ ಕಸ್ಟಡಿಗೆ ಯಾಕೆ ಬೇಕು ಅಂತ ಹೇಳಬೇಕು, ಎಷ್ಟು ದಿನ ಬೇಕು ಅಂತ ಕೇಳಬೇಕು. ಅದು ಅನಿವಾರ್ಯತೆ ಇದ್ದರೆ ಮಾತ್ರ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿ ಕೊಡ್ತಾರೆ, ಇಲ್ಲಾಂದರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡುವಂಥದ್ದು. ಒನ್ಸ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ರೆಗ್ಯುಲರ್ ಬೇಲ್ಗೂ ಕೂಡ ಅಪ್ಲೈ ಮಾಡ್ಕೊಬಹುದು ಚಂದ್ರು ಲಮಾಣಿ ಅವರು. ಈಗ ನ್ಯಾಯಾಧೀಶರ ಎದುರು ಹಾಜರಾಗಿದ್ದಾರೆ. PA ಮಂಜುನಾಥ್, ಗುರುನಾಯಕ್ ಕೂಡ ಜಡ್ಜ್ ಎದುರು ಹಾಜರಾಗಿರುವಂಥದ್ದು. ನಿನ್ನೆ ದಾಳಿ ವೇಳೆ ವಶಕ್ಕೆ ಪಡೆದಿದ್ದಂತಹ ದಾಖಲೆಗಳ ಸಮೇತ ಲೋಕಾಯುಕ್ತ ಪೊಲೀಸರು ಬಂದಿದ್ದಾರೆ. ಜಡ್ಜ್ ಎದುರು ಹೇಳ್ತಾರೆ ಚಂದ್ರು ಲಮಾಣಿ ಅವರು ಮಾಡಿರೋದೆಂಥದ್ದು, ಇವರಿಬ್ಬರು ಗುರುನಾಯಕ್ ಮಂಜುನಾಥ್ ಮಾಡಿರೋದೆಂಥದ್ದು, ಹೆಚ್ಚಿನ ಇನ್ವೆಸ್ಟಿಗೇಷನ್ ನಡೆಸಬೇಕು, ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಚಂದ್ರು ಲಮಾಣಿ ಪರ ವಕೀಲರು ಇಲ್ಲ ಜುಡಿಷಿಯಲ್ ಕಸ್ಟಡಿ ಕೊಡಿ ಅಂಥೇಳಿ ಮಾಡ್ತಾರೆ ವಾದವನ್ನು. ಮಧ್ಯರಾತ್ರಿ 1 ಗಂಟೆಯವರೆಗೂ ಕೂಡ ಈಗಾಗಲೇ ಇಂಟ್ರಾಗೇಷನ್ ಮಾಡಲಾಗಿದೆ. ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಹಾಗಾಗಿ ಈಗ ನ್ಯಾಯಾಧೀಶರು ಯಾವ ನಿರ್ಧಾರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸನ್ನು ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗ ನ್ಯಾಯಾಧೀಶರ ನಿವಾಸದಲ್ಲಿ ಯಾವ ರೀತಿ ಪ್ರಕ್ರಿಯೆ ಆಗುತ್ತೆ ಅಂಥೇಳಿ ಈ ಆರೋಪಿಗಳನ್ನು ಪ್ರೆಸೆಂಟ್ ಮಾಡಿದಂತಹ ಸಂದರ್ಭದಲ್ಲಿ?
ಆ ಪ್ರೇಮಿ ಈಗ ಶಾಸಕರಾದ ಚಂದ್ರು ಲಮಾಣಿ ಮತ್ತೆ ಇಬ್ಬರು ಪಿಎಗಳಾದಂಥ ಮಂಜುನಾಥ್ ಗುರುನಾಯಕ್ ಮೂವರನ್ನು ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂಥದ್ದು. ಇದರಲ್ಲಿ ಲೋಕಾಯುಕ್ತ ಪೊಲೀಸರು ಈಗ ನ್ಯಾಯಾಧೀಶರ ಗಮನಕ್ಕೆ ತರಬೇಕಾಗುತ್ತೆ. ಅಂದರೆ ಇವರು ಮೂವರ ಪಾತ್ರ ಏನು, ಪಿಎಗಳ ಪಾತ್ರ ಏನು, ಮತ್ತು ಲಕ್ಷ್ಮಿ ಏನು, ಶಾಸಕರ ಪಾತ್ರ ಏನು, ಎಲ್ಲದೂ ಕೂಡ ಸಂಬಂಧಪಟ್ಟ ಹಾಗೆ ಸೂಕ್ತ ದಾಖಲೆಗಳೊಂದಿಗೆ ಈಗ ಅವರು ಸಮ್ಮುಖದಲ್ಲಿ ಹಾಜರುಪಡಿಸಬೇಕಾಗುತ್ತೆ. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಏನು ದೂರುದಾರ ಬರ್ತಾರೆ, ದೂರುದಾರನ ಬಳಿ ಸಂಬಂಧಪಟ್ಟಾಗ ಆತನ ಬಳಿ ಮೊದಲಿಗೆ ಆ ದೂರನ್ನು ದಾಖಲು ಮಾಡಿಕೊಂಡು ಆ ನಂತರದಲ್ಲಿ ಯಾವ ರೀತಿ ಟ್ರ್ಯಾಪ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಲೋಕಾಯುಕ್ತ ಪೊಲೀಸರು ಮುಂದೆನೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಪೂರಕವೆಂಬಂತೆ ದೂರುದಾರ ಏನಿರ್ತಾನೆ ಆತ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಸಪೋರ್ಟ್ ಮಾಡಿದ ನಂತರದಲ್ಲೇ ಇವರು ಟ್ರ್ಯಾಪ್ ಮಾಡುವಂಥದ್ದು. ಟ್ರ್ಯಾಪ್ ಮಾಡಿದಂಥ ವೇಳೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಇವರೇನು ಆ ನಗದು ಕೊಟ್ಟಿರ್ತಾರೆ, ನಗದು ಕೊಟ್ಟಂಥ ಬ್ಯಾಗ್ ಆಗ್ಬೋದು ಅಥವಾ ಆದ ಕ್ಯಾಶಿನ ನೋಟಿನ ಕಂತೆ ಆಗ್ಬೋದು, ಅದಕ್ಕೆ ಕೆಲವು ಕೆಮಿಕಲ್ ದ್ರಾವಣ ಸಿಂಪಡಿಸಿ ಅವ್ರ ಕೈ ಕೊಡುವಂಥದ್ದು. ಯಾವಾಗ ಇವರು ಆ ಬ್ಯಾಗನ್ನು ತಗೋತಾರೆ ಅಥವಾ ದುಡ್ಡನ್ನು ತಗೋತಾರೆ ಆಗ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ಮಾಡಿ ಮೊದಲಿಗೆ ಯಾರು ಆರೋಪಿತ ಇರ್ತಾರೆ ಆತನನ್ನು ವಶಕ್ಕೆ ಪಡೆದು ಆತನ ಕೈಗಳನ್ನು ಆ ದ್ರಾವಣದ ಒಳಗಡೆ ಅದೇನೋ ಮಿಕ್ಸ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಅದು ಪಿಂಕ್ ಬಂದರೆ ಇವರು ಅಮೌಂಟನ್ನು ಮುಟ್ಟಿದ್ದಾರೆ ಅನ್ನೋದು ಅಲ್ಲಿಗೆ ಪೊಲೀಸರಿಗೆ ಕನ್ಫರ್ಮ್ ಆಗುವಂಥದ್ದು. ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿರ್ತಾರೆ. ಅದಕ್ಕೆ ಸೂಕ್ತ ಏನು ಎಲ್ಲ ದಾಖಲೆಗಳೊಂದಿಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಜಡ್ಜ್ ಮುಂದೆ ಬಂದಿರ್ತಾರೆ. ಹಾಗಾಗಿ ಬಹುತೇಕ ಲೋಕಾಯುಕ್ತ ಈ ದಾಳಿ ಇಂತಹ ಪ್ರಕರಣಗಳಲ್ಲಿ ಕಸ್ಟಡಿಗೆ ಕೊಡುವಂಥದ್ದು ಬಹುತೇಕ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಮಟ್ಟಿಗೆ ಶಾಸಕರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಅದಕ್ಕೂ ಕೂಡ ಇನ್ನೇನು 5-6 ನಿಮಿಷಗಳಲ್ಲಿ ಉತ್ತರ ಸಿಗಲಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.